ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನೊಂದು ತುಂಬ ಒಂದು 10 ನಿಮಿಷಕ್ಕಾಗಂಥದ್ದೊಂದು ಗುಂಜು ಕೊಡ್ತಾಯಿದ್ದೀನಪ್ಪ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಇದು ಬದನೆಕಾಯಿದು ಗುಜ್ಜು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿಪ್ಪ, ಮತ್ತು ಹಸಿಮೆಣಸಿನ್ಕಾಯಿ. ಇದಕ್ಕೆ ಕಾಯಿ ಟೊಮೆಟೊನೇ ಬೇಕಪ್ಪ. ನೋಡಿ, 2 ಕಾಯಿ ಟೊಮೆಟೊ ತೊಗೊಂಡಿದ್ದೀನಿ, ಬದನೆಕಾಯಿ ತೊಗೊಂಡಿದ್ದೀನಿ. ಓಕೆನಾ? ನೋಡಿಪ್ಪ, ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಂಚೂರು ಕಟ್ ಮಾಡಿ ಹಾಕ್ಕೊಳ್ಳಿ, ಸಿಡಿಬಿಡುತ್ತೆ. ಕಟ್ ಮಾಡಿ ಹಾಕ್ಕೊಳ್ಳಿ. ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಪ್ಪ. ನೋಡಿಪ್ಪ, ಹಸಿಮೆಣಸಿನ್ಕಾಯಿ ಆಗಿದೆ. ಮಿಕ್ಸಿಗೆ ಹಾಕ್ಕೊತೀನಿ, ಜಾರಿಗೆ ಹಾಕ್ಕೊತಾ ಇದ್ದೀನಿ. ಓಕೆನಾ? ಮೆಣಸಿನ್ಕಾಯಿ ಮಾತ್ರ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಪ್ಪ. ಬರೀ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಏನಪ್ಪ ಅಷ್ಟೇ. ಒಂದೇ ಒಂದು ಕಾಯಿ ಟೊಮೆಟೊ, ಒಂದು ತಪ್ಪಿದ್ರೆ ಚಿಕ್ಕದಿದ್ದರೆ 2 ತಗೊಳ್ಳಿ ಅಷ್ಟೇ. ಇದು ಸ್ವಲ್ಪ ಎಣ್ಣೆನಲ್ಲೇ ಮಗ್ಬೇಕಪ್ಪ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಾಯಿ ಟೊಮೆಟೊನು ಹಾಕ್ಬಿಡ್ತೀನಿ. ನೋಡಿ, ಇಷ್ಟು ಬದನೆಕಾಯಿಗೆ 2 ಕಾಯಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಅಂದರೆ ಚಿಕ್ಕದು, 2 ಕಾಯಿ ಟೊಮೆಟೊ, ಒಂದೇ ಈರುಳ್ಳಿ. ಓಕೆನಾ? ನೋಡಿಪ್ಪ, ಒಂದು ಮೀಡಿಯಮ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಗ್ಗಬೇಕಪ್ಪ, ಬ್ರೌನ್ ಕಲರ್ ಬರಲಿ ಸ್ವಲ್ಪ. ನೋಡಿಪ್ಪ, ಮೀಡಿಯಮ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕದು 2 ಟೊಮೆಟೊ, ಕಾಯಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಾಗಲಿ. ಇದಕ್ಕೆಪ್ಪ ಮಿಕ್ಸಿಗೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಪ್ಪ. ನೋಡಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮಾತ್ರ ಹುರ್ಕೊಳ್ಳಿಪ್ಪ, ಚೆನ್ನಾಗಿ ಹುರ್ಕೊಳ್ಳಿ ಕೆಂಪಿಗೆ. ನೋಡಿ, ಇದು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮಾತ್ರ ಗ್ರೈಂಡ್ರ್ ಮಾಡ್ಕೊತೀನಿ. ಓಕೆನಾ? ನೋಡಿಪ್ಪ, ಈ ಥರ ಆಗಲಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ ಥರ ಆಗಲಿ, ಸ್ವಲ್ಪ ನೈಸಾಗಲಿ. ನೈಸಲ್ಲ, ಸ್ವಲ್ಪ ತರಿ ಇದೆಯಪ್ಪ. ಓಕೆನಾ? ನೋಡಿಪ್ಪ, ಟೊಮೆಟೊ, ಈರುಳ್ಳಿ ನೋಡಿ ಈ ಥರ ಆಗಿದೆ. ಇಷ್ಟಾಗಲಿ. ಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಗ್ಬಿಡಲಿ. ಆಮೇಲೆ ಇದು ನೋಡಪ್ಪ, ಇದು ಬದನೆಕಾಯಿಗೆ ಅರಿಶಿನ, ಉಪ್ಪು ಹಾಕಿಟ್ಟಿದ್ದೀನಿ. ಈಗ ಇದಕ್ಕೆ ತುಂಬಿಡಿ. ಅರಿಶಿನ ಉಪ್ಪು ಹಾಕಿಟ್ರೆಪ್ಪ ಸ್ವಲ್ಪ ಬದನೆಕಾಯಿ ಕನೆ ಇದ್ದರೂ ಕೂಡ ಹೊಟ್ಟೋಗ್ಬಿಡುತ್ತೆ. ಅರಿಶಿನ ಉಪ್ಪು ಹಾಕಿಟ್ಬಿಟ್ರೆ ಬದನೆಕಾಯಿನ ಸ್ವಲ್ಪ ಕನೆ ಇದ್ದರೂ ಕೂಡ ಹೊಟ್ಟೋಗ್ಬಿಡುತ್ತೆ. ಇಷ್ಟೇ, ಇದನ್ನು ತುಂಬಿಡಿಪ್ಪ. ಎಷ್ಟಂದರೆ 10 ನಿಮಿಷಕ್ಕೆ ಆಗೋಗುತ್ತೆಪ್ಪ ಇದು. ಇದನ್ನು ತಿರುಗಿಸಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಪ್ಪ. ಅರಿಶಿನ ಬೇಕಂದರೆ ಹಾಕ್ಕೊಳ್ಳಿ ನೀವು, ಬೇಡ ಅಂದರೆ ಬೇಡ. ಅರಿಶಿನ ಹಾಕಲೇಬೇಕಂತ ಏನಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಪ್ಪ. ಈಗ ಮೀಡಿಯಮ್ ಉರಿ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೀಪ್ಪ. ನೋಡಿಪ್ಪ, ಈ ಥರ ಹಾಕ್ಬಿಟ್ಟು ಸಣ್ಣ ಉರಿನಲ್ಲಿ 1-2 ಸರಿ ಮಾಗಿಸಿ, ಈ ಥರ ಮಾಗಿಸಿ ಮತ್ತೆ ಕ್ಲೋಸ್ ಮಾಡಿಪ್ಪ. 1-2 ಸರಿ ಮಾಡಿ. ಮತ್ತು ನೋಡಿ, ತಳ ಎಲ್ಲ ಹೊತ್ತಬಾರ್ದಪ್ಪ. ನೋಡಿ, ಈ ಥರ ಇರಬೇಕು ತಳ. ನೋಡಿ, ಗಮ್ ಅಂತ ಬೇಯಬೇಕು. ಹೇಳಿದ್ದೀನಲ್ಲ, ಕಾಯಿ ಟೊಮೆಟೊ ಹುಳಿನೇ ಇದಕ್ಕೆ, ಮತ್ತು ಹುಳಿ ಹಾಕಂಗಿಲ್ಲಪ್ಪ. ಕಾಯಿ ಟೊಮೆಟೊದೇ ಟೇಸ್ಟು, ಹುಳಿ ಟೇಸ್ಟು. ಓಕೆನಾ? ಇದು ಸ್ವಲ್ಪ ತಣ್ಣಗಾಗಲಿಪ್ಪ, ಬಿಟ್ಬಿಡ್ತೀನಿ. ಈಗ ನೋಡಿ, ಈ ಥರ ಮಾಡಬೇಕು ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ. ನೋಡಿ, ಈ ಥರ ಮಾಡಬೇಕು. ಎಲ್ಲ ಚೆನ್ನಾಗಿ ಹದವಾಗಿ ಬೆಂದಿದೆ. ಈಗ ಸ್ವಲ್ಪ ತಣ್ಣಗಾಗಲಿಪ್ಪ. ನೋಡಿಪ್ಪ, ತಣ್ಣಗಾಗಿದೆ. ಈಗ ನಾನು ಆರಲಿಕ್ಕೆ ಬಿಟ್ಟಿದ್ದೆ, ಒಂದು 5 ನಿಮಿಷ ಆರಲಿ ಅಂತಂದ್ಬಿಟ್ಟು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿಪ್ಪ. ನೋಡಿಪ್ಪ,
ಈ ಥರ ಎಲ್ಲ ಹಾಕೊಂಬಿಟ್ಟು ನೀವು ಒಂದೇ ಒಂದು ಸುತ್ತೂ ಬೇಡ, ಸುಮ್ಮನೆ ಗಂದಂದು ಅದನ್ನು ಮಿಕ್ಸಿಗೆ ಹಾಕಬೇಕು. ಹಾಕಿ ನೋಡಿಸ್ತೀನಿ ನೋಡಿ. ಸ್ವಲ್ಪನೇ ಹಾಗೆ ಇರಬೇಕಪ್ಪ ಇದು ನೋಡಿ. ಈ ಥರ ಇನ್ನು ಮತ್ತೆ ಇನ್ನೊಂದು ಸುತ್ತು ಹಾಗೆ ಇರಲಿ, ಒಂದು ಚೂರು ಮಿಕ್ಸ್ ಆಗಲಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕಂತ ಹೇಳಿದ್ದೀನಿಪ್ಪ ನೋಡಿ. ಈ ಥರ ಕಾಣಿಸುತ್ತೆ ತಾನೇ, ಮತ್ತು ಇದು ಮಿಕ್ಸು ಆಗಿದೆ ನೋಡಿ. ಕಾಣಿಸುತ್ತೆ, ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದು ಮಿಕ್ಸ್ ಕೂಡ ಚೆನ್ನಾಗಾಗಿದೆ ನೋಡಿ. ಈ ಥರ ಇರಬೇಕು. ಬೆಳಿಗ್ಗೆ ಜೋಳದ ರೊಟ್ಟಿನೇಪ್ಪ ಮನೆಯಲ್ಲಿ ಜೋಳದ ರೊಟ್ಟಿನೇ ಮಾಡಿದ್ದೀನಿ ನೋಡಿ. ಅದೇ ಇದೆ ಈಗ. ಅದಕ್ಕೆ ನಾನು ನೋಡಿ ಜೋಳದ ರೊಟ್ಟಿ ಹೇಗಿದೆ ಅಂತ, ಅದಕ್ಕೇ ಈ ಪಲ್ಯ ಮಾಡಿ ನಿಮಗೆ ರೆಸಿಪಿ ಕೊಟ್ಟಿದ್ದೀನಪ್ಪ ನೋಡಿ. ಅದು ಸೇಮ್ ನಾನು ರೊಟ್ಟಿ ತೋರಿಸಿದ್ದೀನಪ್ಪ ನಿಮಗೆ, ಸಿರಿಧಾನ್ಯದ್ದು ಅದೇ ಥರ ಬರಬೇಕು ನೋಡಿ. ತೆಳ್ಳಗೆ ಹಿಂಗಿದೆ ನೋಡಿ, ಹಿಂಗಿರಬೇಕು ರೊಟ್ಟಿ ನೋಡಿ. ಸಿರಿಧಾನ್ಯದ ರೊಟ್ಟಿ ಹೇಗೆ ಮಾಡಿದ್ದೀನಿ ಅದೇ ಥರನೇ. ಮತ್ತು ನಾನು ಆಗಲೆಲ್ಲ ರೊಟ್ಟಿ ನೋಡಿಸ್ಬಿಟ್ರೆ ನಿಮಗೆ ಬೋರ್ ಆಗುತ್ತಪ್ಪ, ಅದಕ್ಕೆ ನೋಡಿಸಿಲ್ಲ ನೋಡಿ. ಈ ಥರ ರೊಟ್ಟಿ ಇತ್ತು, ನಿಮಗೆ ಪಲ್ಯ ಮಾತ್ರ ನೋಡಿಸಿದ್ದೀನಿ ಬದನೆಕಾಯಿ. ಇದನ್ನು ದಾವಣಗೆರೆ ಕಡೆ ಎಲ್ಲಪ್ಪ ಏನು ಹೇಳ್ತಾರೆ ಗೊತ್ತಾ, ಚಪ್ರದ ಚಟ್ನಿ ಅಂತ ಹೇಳ್ತಾರೆ. ಚಪ್ರದ ಚಟ್ನಿ, ಅದು ಚಪ್ರದ ಚಟ್ನಿ ಅಂತ ಏನಕ್ಕೆ ಹೆಸರಿಟ್ಟರು ಅಂತ ಗೊತ್ತಿಲ್ಲಪ್ಪ ನನಗೆ. ಚಪ್ರದ ಚಟ್ನಿ ಅಂತ ಹೇಳ್ತಾರೆ ನೋಡಿ. ಬೆಳಗ್ಗೆನೂ ಕೂಡ ನಾನು ನಮ್ಮ ಗಿಡದ್ದು ಪುಂಡಿ ಪಲ್ಯ ಮಾಡ್ಕೊಂಡಿದ್ದೆ ನೋಡಿ. ಇದು ಪುಂಡಿ ಪಲ್ಯ, ನಮ್ಮ ಗಿಡದ್ದೇ ಸೊಪ್ಪು. ಆರಾಮಾಗಿ ಒಂದು ಟೈಮಿಗೆ ಪುಂಡಿ ಪಲ್ಯ ಆಗುತ್ತೆಪ್ಪ. ಮತ್ತು ಈಗ ಬದನೆಕಾಯ್ದು ಈ ಥರ ಚಟ್ನಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆಪ್ಪ ಇದನ್ನು ಮತ್ತೆ ಮಾಡ್ತಾನೆ ಇರ್ತೀರ ಈ ಪಲ್ಯ, ಆ ಥರ ಇದೆಯಪ್ಪ ಇದು. ಅದರಲ್ಲಿ ನೋಡಿಪ್ಪ ಪೀಸು ಹಾಗೇ ಇರಬೇಕು. ಬದನೆಕಾಯ್ದಿಗೆ ದಪ್ಪ ಪೀಸ್ ಹಾಗೇ ಇರಬೇಕಿದ್ದು ನೋಡಿ. ಈ ಥರ ಮಿಕ್ಸ್ ಮಾತ್ರ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಇರಬೇಕು. ರೊಟ್ಟಿನೂ ಅಷ್ಟೇಪ್ಪ ನೋಡಿ ಬಳಗ್ತಾ ಇರಬೇಕಿದು ನೋಡಿ. ಹೀಗೆ ನೋಡಿ ಮೆತ್ತಗೆ ಬಳಗ್ತಾ ಇರಬೇಕೀಗ. ಓಕೆನಾ? ನಾನು ರೆಸಿಪಿ ಇದರಲ್ಲಿ ಕೊಟ್ಟಿದ್ದೀನಿ, ಅದೇ ಥರನೇ ನಾನು ರೊಟ್ಟಿ ಮಾಡಿರೋದೀಗ. ಓಕೆನಪ್ಪ? ನೋಡಿಪ್ಪ, ಬದನೆಕಾಯಿ ಪಲ್ಯ, ಬದನೆಕಾಯಿ ಗೊಜ್ಜು, ಬದನೆಕಾಯಿ ಎಣ್ಣೆಗಾಯಿ ಎಲ್ಲದಕ್ಕಿಂತ ಇದು ಟೇಸ್ಟಿಯಾಗಿರುತ್ತೆ. ಅದು ಅಂದರೆ ಎಷ್ಟು ಬೇಗ ಆಗುತ್ತೆಪ್ಪ, ಇದು ತುಂಬ ಬೇಗ ಆಗುತ್ತೆ ನಿಮಗೆ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ, ಟೇಸ್ಟ್ ನೋಡಿ ಲೈಕ್ ಕೊಡಿ. ಓಕೆನಪ್ಪ? ಥ್ಯಾಂಕ್ ಯು. See you.